ಮೇಡಮ್ ಇಲ್ಲಿ ಏನಾಗಿದೆ ಅಂದರೆ ಆಟದ ಥರ ನೋಡಬೇಕು. ಇದು ಬಿಗ್ ಬಾಸ್ ಶೋ ಅನ್ನೋದು ಒಂದು ಆಟ ಅಷ್ಟೇ. ಎಲ್ಲರೂ ಅಷ್ಟೇ, ಟ್ರೋಲರ್ಸ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಕಿಚ್ಚ ಸುದೀಪ್ ಅವ್ರ ವಿರೋಧಿ ಇರ್ಬೋದು, ನಾರಾಯಣಗೌಡರು ವಿರೋಧಿಗಳು ಇರ್ಬೋದು, ಯಾರೇ ಇರ್ಬೋದು. ಆದರೆ ಶೋ ಥರ ನೋಡಬೇಕು. ಹಾಗಾಗಿ ಬೇರೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಇಷ್ಟ ಅಶ್ವಿನಿ ಗೌಡರನ್ನ ಗೆಲ್ಲಿಸ್ಬೇಕು, ಅವ್ರು ಗೆದ್ದು ಬರ್ತಾರೆ ಅನ್ನೋ ಒಂದು ನಮಗೆ ಪೂರ್ತಿ ಇದೆ. ಹಾಗಾಗಿ ಈ ಟ್ರೋಲರ್ಸ್ ಇರ್ಬೋದು, ಮತ್ತು ಕನ್ನಡ ನಾಡಿನ ಜನತೆಗೆ ಹೇಳೋದು ಇಷ್ಟೇ, ಟ್ರೋಲರ್ಸ್ ಆಗಿರ್ಬೋದು ಮತ್ತು ವಿರೋಧಿಗಳು ಮಾತಾಡೋದಾಗಿರ್ಬೋದು, ಅದು ಮಾಡಬೇಡಿ. ಆಟದ ಥರ ನೋಡಿ. ಯಾರೂ ಅಷ್ಟೇ ಆಟದ ಥರ ನೋಡಿದಾಗ ಚೆನ್ನಾಗಿರತ್ತೆ. ಇವಾಗ ವಿರೋಧ ಇದ್ದಾರೆ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ, ನಾರಾಯಣಗೌಡ್ರ ಬಗ್ಗೆನೂ ಮಾತಾಡಿದ್ದಾರೆ. ಅದು ಏನು ಬರುತ್ತೆ? ಅದು ಏನೂ ಬರೋದಿಲ್ಲ. ಆಟದ ಥರ ನೋಡಿ. ನೀವು ಗೆದ್ರೇನೂ ಬಂದು ಬಹುಮಾನ ತೊಗೊಂಡೋಗ್ತೀರಾ, ನಮ್ಮವ್ರು ಗೆದ್ರೇನು ಬಹುಮಾನ ತೊಗೊಂಡೋಗ್ತಾರೆ. ಆಟದ ಥರ ನೋಡಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಈ ಮಾತು ಅಂದರೆ, ಅಶ್ವಿನಿ ಗೌಡ ಅವರು ಹೋರಾಟಗಳನ್ನು ಮಾಡಿ ಕೇಸುಗಳನ್ನು ಹಾಕ್ಸ್ಕೊಂಡು 10 ಹೋರಾಟ ಮಾಡಿದ್ದಾರೆ. ಮಿಂಟೋ ಅನ್ನೋ ಒಂದು ಸಂಸ್ಥೆಯ ಹೋರಾಟ ಮಾಡಿ ಎಲ್ಲ ಒಂದು 14 ಜನಕ್ಕೆ ಅವರು ದುಡ್ಡನ್ನು ಕೊಟ್ಟಿದ್ದಾರೆ. ಹಂಗಾಗಿ ಅವರು ಒಬ್ಬ ಒಳ್ಳೆ ಹೋರಾಟಗಾರ್ತಿ, ನಮ್ಮ ಅಚ್ಚುಮೆಚ್ಚಿನ ತಂಗಿಯಾಗಿ ನಾನು ಅವರಿಗೆ ವೋಟ್ ಮಾಡಿದ್ದೀನಿ. ಅವ್ರು ಗೆದ್ದು ಬರ್ತಾರೆ ಅನ್ನೋ ಒಂದು ನನಗೆ ಭರವಸೆನೂ ಇದೆ. ಹಾಗಾಗಿ ನಾನು ಹೇಳೋದು ಇಷ್ಟೇ. ಸೊ ಈ ನೆಗೆಟಿವಿಟಿ ಅನ್ನೋದು ಕಿಚ್ಚ ಸುದೀಪ್ ಅವ್ರಿಗೆ ಅಷ್ಟೇ ಅಲ್ಲ, ಈಗ ನಾರಾಯಣಗೌಡ ಅವ್ರವರೆಗೂ ಬಂದಿರೋವಂಥದ್ದು. ಸೊ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಎಲ್ಲೂ ಕೂಡ ಅವರು ಬಹಿರಂಗವಾಗಿ ಅಶ್ವಿನಿ ಅವ್ರಿಗೆ ವೋಟ್ ಮಾಡಿ ಅಂತ ಕೂಡ ಹೇಳಿಲ್ಲ. ಯಾಕಂದರೆ ಅಲ್ಲಿರೋದೆಲ್ಲ ನಮ್ಮ ಕನ್ನಡಿಗರು ಗೆಲ್ಲಿಸ್ಕೊಳ್ತಾರೆ, ಯಾರಿಗೆ ಬೇಕೋ ಅವ್ರಿಗೆ ಅಂತ ಹೇಳ್ಬಿಟ್ಟು. ಸೊ ಅವರು ಯಾವುದೇ ರಿಯಾಕ್ಟ್ ಕೂಡ ಮಾಡಿಲ್ಲ ಇಲ್ಲಿವರೆಗೂ ಕೂಡ. ಸೊ ನಿನ್ನೆ ಒಂದು ವೈರಲ್ ಆಗಿತ್ತು ಸರ್, ಈಗ ವೈರಲ್ ಆಗ್ತಾ ಇದೆ ಪೋಸ್ಟ್ ಒಂದು. ಅಂದರೆ ನಾರಾಯಣಗೌಡ ಅವರು ಸುದೀಪ್ ಅವ್ರ ಜೊತೆ ತೆಗೆಸ್ಕೊಂಡಿರೋ ಫೋಟೋ. ಸೊ ಅವರೇನೋ ಮಗನ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಹೋಗಿರೋವಂಥದ್ದು. ಅದನ್ನು ಈಗ ಹೇಗೆ ಮಾಡ್ತಿದ್ದಾರೆ ಅಂತಂದರೆ, ಇದು ಮ್ಯಾಚ್ ಫಿಕ್ಸಿಂಗ್ ಮಾಡೋದಕ್ಕೆ ಸುದೀಪ್ ಅವರನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ನಾರಾಯಣಗೌಡ ಅವರು ಅನ್ನೋ ಒಂದು ಮಾತು ಕೇಳಿ ಬರ್ತಿರೋವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಅದೇ ಫೋಟೋಸ್ ವೈರಲ್ ಆಗ್ತಿದೆ. ಸೊ ನೀವು ಕೂಡ ಇದ್ರಿ ಆ ಫೋಟೋಸ್ಗಳಲ್ಲಿ. ಸೊ ನೀವೇ ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಡೋದಾದರೆ ಏನು ಹೇಳ್ತೀರಿ ಅಂತ, ಯಾಕೆ ಹೋಗಿದ್ದಿದ್ದು ಏನು ಅಂತ ನೀವೇ ಕ್ಲಾರಿಫೈ ಮಾಡಿಬಿಡಿ. ಈಗ ನಾರಾಯಣಗೌಡರು ಮಗನ ಮದುವೆಯ ಪತ್ರಿಕೆಯನ್ನು ಕೊಡ್ತಾ ಇರುವಂಥದ್ದನ್ನು ಇಡೀ ರಾಜ್ಯದ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದಾರೆ. ಒಂದು ತಿಂಗಳಿಂದ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಸಚಿವರುಗಳು, ಅನೇಕ ಕಲಾವಿದರುಗಳಿಗೆ ನಾರಾಯಣಗೌಡರು ಪತ್ರಿಕೆಯನ್ನು ಕೊಡ್ತಿದ್ದಾರೆ, ಮದುವೆ ಪತ್ರಿಕೆಯನ್ನು. ಅದೇ ರೀತಿ ಸುದೀಪ್ ಅವರು ನಿನ್ನೆ ಬರಲಿಕ್ಕೆ ಹೇಳಿದರು. ಹಂಗಾಗಿ ಅವರ ನಿನ್ನೆ ಸಿಕ್ಕಿದ ಕಾರಣ ನಿನ್ನೆ ಹೋಗಿ ಅವರಿಗೆ ಪತ್ರಿಕೆಯನ್ನು ಕೊಟ್ಟರೆ, ಅದೇ ರೀತಿ ಎಲ್ಲರದು ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅದೇ ರೀತಿ ಅವ್ರದ್ದು ಹಾಕಿದ್ರೆ ಇವತ್ತು ಒಂದಷ್ಟು ಟ್ರೋಲ್ ಪೇಜಸ್ ಅವರು ಅದನ್ನು ತಗೊಂಡು ಅವರಿಗೆ ಹೊಟ್ಟೆ ತುಂಬಬೇಕಲ್ಲ, ಅವ್ರಿಗೆ ಹೊಟ್ಟೆ ತುಂಬಲಿಕ್ಕೆ ಏನೇನಲ್ಲ ಅದಕ್ಕೆ ಪೋಷಿಸ್ಲಿಕ್ಕಾಗತ್ತೆ ಅಂತ ಕೆಲಸ ಮಾಡ್ತಿದ್ದಾರೆ. ಆದರೆ ನಾರಾಯಣಗೌಡರಿಗಾಗಲಿ ಸುದೀಪ್ ಅವ್ರಿಗಾಗಲಿ ಏನು ವಿರೋಧಿಗಳಿದಾರಲ್ಲ, ಅವ್ರು ಈ ರೀತಿ ಹೊಟ್ಟೆ ತುಂಬಿಸ್ಕೊಬೇಕು, ಅವರಿಗೆಲ್ಲ ನಾಚಿಕೆ ಆಗಬೇಕು ಅನ್ನೋದು ನನ್ನ ಉದ್ದೇಶ